ಮಗದೊಂದು ಕಡೆ ಅಪಹರಣದ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣ ಜೈಲು ಸೇರಿ 3 ದಿನಗಳು ಕಳೀತಾ ಇದೆ. ನಾಳೆನಾದ್ರೂ ಬೇಲ್ ಸಿಗುತ್ತಾ? ಇದು ಪ್ರಶ್ನೆ. ಸದ್ಯ ಪ್ರಶ್ನೆ, ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ? ಸಿಗೋದಾದ್ರೆ ಯಾವಾಗ? ನಾಳೆ ಸಿಗುತ್ತಾ? 4 ದಿನದಿಂದ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ ರೇವಣ್ಣ. ಜೈಲಿನ ಮೆನುವಂತೆ ಇವತ್ತು ಅವ್ರಿಗೆ ವೆಜ್ ಪುಲಾವ್ ಕೊಟ್ಟಿದ್ದಾರೆ. ಪುಲಾವ್ ಜೊತೆಗೆ ಕಾಫಿ, ನೆನ್ನೆ ಪುಳಿಯೋಗರೆ ಕಾಫಿ ಅಂತೆ. ಓಕೆ, ಇರಲಿ. ಈಗ ಬೆಳಗ್ಗೆ ಕಾಫಿ ಕುಡಿದು ಪೇಪರ್ ಓದಿದ್ರಂತೆ. ಜೈಲಿನ ಬ್ಯಾರೆಕ್ನಲ್ಲಿ ಕೆಲ ಹೊತ್ತು ವಾಕ್ ಮಾಡಿ ರಿಲ್ಯಾಕ್ಸ್ ಆಗಿದ್ದಾರೆ. ನಾಳೆ ಬೇಲ್ ಸಿಗುವ ನಿರೀಕ್ಷೆಯಲ್ಲಿ ಇದ್ದಾರೆ ರೇವಣ್ಣ. 3 ದಿನಗಳಿಂದ ಸರ್ಕಾರಿ ರಜೆ ಹಿನ್ನೆಲೆಯಲ್ಲಿ ಪಾಪ ಅವ್ರಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ, ಆಪ್ತರು ಕೂಡ ಭೇಟಿಯಾಗೋಕ್ಕಾಗಲ್ಲ. ಸರ್ಕಾರಿ ರಜೆ ಅಲ್ವಾ, ಯಾರು ಬಂದು ಭೇಟಿಯಾಗೋಕ್ಕಾಗಲ್ಲ. ಕುಟುಂಬಸ್ಥರಾಗಿರಲಿ, ಅವರ ಪರ ವಕೀಲರಾಗಿರಲಿ, ಯಾರು ಕೂಡ. ಹಾಗಾಗಿ ಅವರ ನಿರೀಕ್ಷೆ ನಾಳೆಯತ್ತ, ಭವಿಷ್ಯದಲ್ಲಿ ಏನಾಗುತ್ತೆ, ನಾಳೆ ಏನಾಗುತ್ತೆ, ಬೇಲ್ ಸಿಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ಚಿಂತೆಯಲ್ಲಿ ಅವರಿದ್ದಾರೆ. ಒಂದು ರೀತಿ ಮಾನಸಿಕವಾಗಿ ಎಂಥವರೇ ಆಗಿರಲಿ ಕುಗ್ಗೋಗಿಬಿಟ್ಟಿರ್ತಾರೆ. ಅದರಲ್ಲೂ ಇವರು ಕೈಕಾಲಿಗೊಬ್ಬರು ಆಳಿಡ್ಕೊಂಡು ಪ್ರಭಾವಿ ನಾಯಕರುಗಳು ಏಕಾಏಕಿ ತಗೊಬಂದವ್ರನ್ನ ಜೈಲಲ್ಲಿ ಕೂರಿಸೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅವರ ಮಾನಸಿಕ ಒತ್ತಡ ಅನ್ನುವಂಥದ್ದು ಬಹಳ ಏರುಪೇರಾಗ್ಬಿಡುತ್ತೆ. ಬಟ್ ಅವರ ದುರಾದೃಷ್ಟವಶಾತ್ ಏನೋ ಗೊತ್ತಿಲ್ಲ, ಸಾಲು ಸರ್ಕಾರಿ ರಜೆಗಳು ಬಂದ್ಬಿಡ್ತು. ಅಟ್ಲೀಸ್ಟ್ ಲಾಯರ್ಗಳನ್ನೋ ಅಥವಾ ಕುಟುಂಬಸ್ಥರನ್ನೋ ಬಂದು ಭೇಟಿ ಮಾಡಿ ಮಾತುಕತೆ ಮುಗಿಸಿ ಮುಂದಕ್ಕೆ ಏನು ಒಂದು ಚರ್ಚೆ ಮಾಡೋಣ ಅಂದರೆ ರಜೆ ಅಡ್ಡ ಆಗ್ಬಿಡ್ತು ಅವ್ರಿಗೆ. ಈಗ ಅವ್ರಿಗಿರುವಂತಹ ನಿರೀಕ್ಷೆ ಏನಪ್ಪ ಅಂದರೆ ನಾಳೆ ಏನಾಗ್ಬೋದು ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಅಂತೂ ಇಂತೂ ಮಾಜಿ ಸಚಿವರು ಈ ಒಂದು ವಿಚಾರಣೆಯ ನೆಪದಲ್ಲಿ ಬಂಧನ ಆಗಿರೋದು ಹೌದು. ಈಗ ಅವರ ನಿರೀಕ್ಷೆ ಬೇಲ್ ಬಗ್ಗೆ ಏನಾಗ್ಬೋದು, ನಾಳೆಯ ಸಾಧ್ಯತೆ? SITಗೆ ಇನ್ನೂ ಕೂಡ ಇವ್ರನ್ನ ವಿಚಾರಣೆ ಮಾಡೋ ಅಗತ್ಯ ಇದೆಯಾ, ಅವಶ್ಯಕತೆ ಇದೆಯಾ? ವಿಚಾರಣೆಗೆ ಕೇಳ್ತಾರಾ? ಅವ್ರ ಪರ ವಕೀಲರು ಯಾವ ರೀತಿಯಾಗಿ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಕಳೆದ ಬುಧವಾರ ಸಂಜೆ HD ರೇವಣ್ಣ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ. ಇಂದಿಗೆ 4 ದಿನಗಳಾಗಿದೆ. ಕಳೆದ ಗುರುವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ HD ರೇವಣ್ಣ ಪರ ವಕೀಲ CV ನಾಗೇಶ್ ಅವರು ಸಾಕಷ್ಟು ಪ್ರಬಲ ವಾದವನ್ನು ಮಂಡನೆ ಮಾಡಿದ್ರು. ತಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು, ಈ ಪ್ರಕರಣ ಹಸಿ ಸುಳ್ಳು, ಉದ್ದೇಶಪೂರಿತ FIR ಅನ್ನು ದಾಖಲು ಮಾಡಿದ್ದಾರೆ. FIR ನಲ್ಲಿ ದಾಖಲು ಮಾಡಿರ್ತಕ್ಕಂಥ ಲೋಪದೋಷಗಳನ್ನು ಇಟ್ಕೊಂಡು ಪ್ರಬಲ ವಾದವನ್ನು ಮಂಡನೆ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ SITಗೆ ನೇಮಕವಾಗಿರ್ತಕ್ಕಂಥ ಹೊಸ SPP ಜೈನಾ ಕೊಠಾರಿ ಅವರು ಕೂಡ ವಾದವನ್ನು ಆರಂಭ ಮಾಡಿದ್ರು. ಅವರು ಕೂಡ ಸುಮಾರು 3/4 ಗಂಟೆ 1 ಗಂಟೆಯಷ್ಟು ವಾದವನ್ನು ಮಾಡಿದ್ರು. ಅವರ ವಾದ ಮುಗಿಯದ ಕಾರಣ ಪ್ರಕರಣವನ್ನ ಅಂದ್ರೆ ವಿಚಾರಣೆಯನ್ನ ಸೋಮವಾರಕ್ಕೆ ಮಾನ್ಯ ನ್ಯಾಯಮೂರ್ತಿಗಳು ಮುಂದೂಡಿದ್ದಾರೆ. ಹೀಗಾಗಿ ನಾಳೆ ಇವರ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರಲಿದೆ. ಮತ್ತೆ SIT ಪರ ವಕೀಲರು ವಾದವನ್ನ ಮುಂದುವರಿಸುತ್ತಿದ್ದಾರೆ. ರೇವಣ್ಣ ಅವರಿಗೆ ಯಾಕೆ ಜಾಮೀನನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ವಾದವನ್ನ ಮಂಡನೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ನಾಳೆ SIT ವಕೀಲರು SPP ಅವರು ವಾದವನ್ನು ಮುಗಿಸಿದ್ರೆ ಬಹುಶಃ ನಾಳೆಯೇ ಜಾಮೀನಿನ ಆದೇಶವನ್ನು ಪ್ರಕಟಿಸಬಹುದು ಅಥವಾ ಜಾಮೀನಿನ ಆದೇಶದ ದಿನವನ್ನ ಮಾನ್ಯ ನ್ಯಾಯಾಧೀಶರು ರಿಸರ್ವ್ ಮಾಡಬಹುದು. ಹೀಗಾಗಿ ಎಲ್ಲೋ ಒಂದು ಕಡೆ ಕಳೆದ 4 ದಿನಗಳಿಂದ ಜೈಲಿನಲ್ಲಿರ್ತಕ್ಕಂಥ ರೇವಣ್ಣ ಅವರಿಗೆ ನಾಳೆ ಜಾಮೀನು ಸಿಗುವ ವಿಶ್ವಾಸದಲ್ಲಿದ್ದಾರೆ. ಹೀಗಾಗಿ ನಾಳೆ ಇವರು ಎಷ್ಟು ಬೇಗ ವಾದವನ್ನು ಮಂಡಿಸ್ತಾರೋ ಅದರ ಮೇಲೆ ಅವರ ಜಾಮೀನಿನ ಭವಿಷ್ಯ ನಿರ್ಧಾರವಾಗುತ್ತೆ ಅಂತಾನೆ ಹೇಳಬಹುದು ವಿದ್ಯಾ. ಮತ್ತೆ ಪ್ರಕರಣದಲ್ಲಿ ಈಗಾಗಲೇ ಅವತ್ತ ಜೈಲಿಗೆ ಅಂದ್ರೆ ಕಳೆದ ಬುಧವಾರ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ದಿನ ಇಲ್ಲ, ನಮಗೆ SIT ಕಸ್ಟಡಿಗೆ ಬೇಡ ಅನ್ನೋ ನಿಟ್ಟಿನಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ SIT ತಿಳಿಸಿದೆ. ಹೀಗಾಗಿ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳೋ ಸಾಧ್ಯತೆ ತೀರಾ ಕಡಿಮೆ. ಮತ್ತೆ ಅದಕ್ಕೆ ಕೋರ್ಟ್ ಕೂಡ ಅವಕಾಶ ಕಲ್ಪಿಸುವುದು ಬಹುತೇಕ ಕಡಿಮೆ. ಹೀಗಾಗಿ ಬಹುತೇಕ ಜೈಲಿನಲ್ಲೇ ಇರಬೇಕು, ಇವರಿಗೆ ಬೇಲ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅಷ್ಟೇ SIT ತಮ್ಮ SPP ಅವರ ಮುಖಾಂತರ ಪ್ರಬಲ ವಾದ ಮಂಡನೆಗೆ ಒಂದಷ್ಟು ಸಾಕ್ಷಿಗಳನ್ನ ನೀಡಿ ಇದಕ್ಕೆ ಒಂದಷ್ಟು ಹೋರಾಟವನ್ನ ಕೋರ್ಟ್ನಲ್ಲಿ ನಡೆಸುತ್ತಿದೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.